ಒಂದು ಹಾರರ್ ಸಿನಿಮಾ ಅಂದ್ರೆ ಅದ್ರಲ್ಲಿ ಏನಿರ್ಬೇಕು? ಭಯಂಕರವಾದ ದೆವ್ವನ ಅಥವಾ ಭಯಪಡಿಸೋ ಎಲಿಮೆಂಟ? ಅಬ್ಸೆಷನ್ ಅನ್ನೋ ಈ ಸಿನಿಮಾ ತನ್ನ ಭಯಂಕರವಾದ ಕಂಟೆಂಟ್ ಇಂದ ಇಂದು ಜಗತ್ತಿನಾದ್ಯಂತ ಪ್ರೇಕ್ಷಕರ ಮನ ಗೆದ್ದಿದೆ. I love you so much. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ತನ್ನ ಪ್ರಿಯತಮೆಗೆ ಪ್ರಪೋಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡ್ತಿರುವ ನಮ್ಮ ಹೀರೋ ಬಿಯರ್ ನನ್ನ ತೋರಿಸ್ತಾರೆ. ಅವನೊಬ್ಬ ನಾನ್ ಆಲ್ಕೋಹಾಲಿಕ್, ಇನ್ನೋಸೆಂಟ್, ತನ್ನ ಪ್ರೀತಿ ಹೇಳ್ಕೊಳ್ಳೋಕೆ ಚಡಪಡಿಸ್ತಿರೋ ಎಮೋಷನಲಿ ಗ್ರೌಂಡೆಡ್ ಯಂಗ್ ಮ್ಯಾನ್. ಸೊ ನಮ್ಮಂತವರಿಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾನೆ. What? ಇದರಿಂದಾಗಿ ಫಸ್ಟ್ ಸೀನ್ ಇಂದಾನೆ ನಾವು ಕಥೆಯೊಳಗೆ ಇನ್ವೆಸ್ಟ್ ಆಗ್ತಾ ಹೋಗ್ತೀವಿ. ಇನ್ನ ಅವನ ಪ್ರೇಯಸಿ ನಿಕ್ಕಿ, ಆಬ್ವಿಯಸ್ಲಿ ಅವಳೊಂದು ಕ್ರಶ್ ಮೆಟೀರಿಯಲ್ ಇರೋ ಹುಡುಗಿ. ಹೆಲ್ಪಿಂಗ್ ನೇಚರ್, ಸ್ಟೈಲಿಶ್ ಮತ್ತೆ ಗುಡ್ ಬಿಹೇವಿಯರ್. ಅವಳ ಕ್ಯಾರೆಕ್ಟರಿಸ್ಟಿಕ್ ಕೂಡ ಸೂಪರ್ ಆಗಿದೆ. I'm gonna go get some shots. ನಮ್ ಹೀರೋ ಅವಳಿಗೆ ತನ್ನ ಪ್ರೀತಿ ಹೇಳೋಕಾಗದಿರೋ ಫ್ರಸ್ಟ್ರೇಷನ್ ಅಲ್ಲಿ ಒನ್ ವಿಶ್ ವಿಲ್ಲೋ ಅನ್ನೋ ಟಾಯ್ ಹತ್ರ ಒಂದು ವಿಶ್ ಕೇಳ್ತಾನೆ. ಅಲ್ಲಿಂದ ಶುರುವಾಗೋ ಕೇಯಸ್ ಅವನ ಲೈಫ್ ನ ಯಾವ ರೀತಿ ಅಡಿಮೇಲ್ ಮಾಡುತ್ತೆ ಅನ್ನೋದೇ ಸಿನಿಮಾದ ಕತೆ. I wish Nikki Freeman loved me more than anyone in the entire world. ಈ ಸಿನಿಮಾದಲ್ಲಿ ಅಡಲ್ಟ್ ಕಂಟೆಂಟ್ ತುಂಬಾ ಇದೆ. ಸೊ ಫ್ಯಾಮಿಲಿ ಜೊತೆ ನೋಡಕ್ಕಾಗಲ್ಲ, ಮಕ್ಕಳಂತೂ ನೋಡೋ ಹಾಗೆ ಇಲ್ಲ. ರೊಮ್ಯಾಂಟಿಕ್ ಸೀನ್ ಇಂದ ಭಯಪಡಿಸಿರೋ ಸಿನಿಮಾ ಅಂದ್ರೆ ಇದೇ ಅನ್ಸುತ್ತೆ. ಬೆಕ್ಕಿನ ಸುತ್ತ ಇದ್ದ ಸೀಕ್ವೆನ್ಸ್, ಕಾಫಿ ಶಾಪ್ ಸೀಕ್ವೆನ್ಸ್, ಬಾಯ್ಸ್ ಹ್ಯಾಂಗ್ಔಟ್ ಸೀಕ್ವೆನ್ಸ್ ಸಖತ್ತಾಗಿ ಭಯಪಡಿಸಿದ್ವು. ಅದಕ್ಕೆ ಹೆಲ್ಪ್ ಮಾಡಿರೋದು ಇದರ ಮ್ಯೂಸಿಕ್. ಕೆಲವೊಂದು ಸೀನಲ್ಲಿ, ಅದರಲ್ಲೂ ನಿಕ್ಕಿ ಶಾಡೋದಲ್ಲಿ ಇರುವಾಗ ಬರೀ ಅವಳ ಅಪಿರಿಯನ್ಸ್ ನಮ್ಮಲ್ಲಿ ನಡ್ಕ ಹೊಡ್ಸುತ್ತೆ. ಒಂದು ಹಾರರ್ ಸೀನ್ ನಮಗೆ ಫೀಲ್ ಆಗ್ಬೇಕು ಅಂದ್ರೆ ಭಯ ಪಡಿಸುವವರ ನಟನೆ ಅಷ್ಟೇ ಅಲ್ಲ, ಭಯ ಪಡುವವರ ನಟನೆಯೂ ಇಂಪಾರ್ಟೆಂಟ್. ಈ ಇಬ್ಬರು ಆಕ್ಟರ್ಸ್ ನ ಪರ್ಫಾರ್ಮೆನ್ಸ್ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ನಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಬಿಯರ್ ನ ಫ್ರೆಂಡ್ ಮೇಲೆ ಒಂದು ಹೇಟ್ರೆಡ್ ಶುರುವಾಗುತ್ತೆ. ಅದಕ್ಕೆ ಒಂದು ಕನ್ಕ್ಲೂಷನ್ ಅಂತ ಸಿಗುವಷ್ಟೊತ್ತಿಗೆ ನಾವು ಕಥೆಯ ಇನ್ನೊಂದು ಭಾಗದಲ್ಲಿ ಮುಳುಗಿ ಹೋಗಿರ್ತೀವಿ. ಅಷ್ಟರ ಮಟ್ಟಿಗೆ ಸ್ಟೋರಿ ಇಲ್ಲಿ ಸ್ಟ್ರಾಂಗ್ ಆಗಿದೆ. Nikki? ಒನ್ ವಿಶ್ ವಿಲ್ಲೋ ಟಾಯ್ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ಏನನ್ನು ಹೇಳಿಲ್ಲ. ಅದನ್ನ ಇನ್ನೊಂದಿಷ್ಟು ಎಕ್ಸ್ಪ್ಲೋರ್ ಮಾಡಿದ್ರೆ ಚೆನ್ನಾಗಿರೋದು. ಒಂದ್ ವೇಳೆ ನಿಮ್ ಕೈಗೆ ಅದೇನಾದ್ರು ಸಿಕ್ಕಿದ್ರೆ ನೀವೇನನ್ನ ಬೇಡ್ಕೊಡ್ತೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಂದು ವಿಭಿನ್ನವಾದ ವಿಶೇಷವಾದ ಹಾರರ್ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ್ರೆ ನಿಮಗಿದು ಗ್ರೀನ್ ಸಿಗ್ನಲ್.